ನಾನು 162 ಕೋಟಿ ಖರ್ಚು ಮಾಡಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೂಲಕ ಜಾತಿವಾರು ಸಮೀಕ್ಷೆ ಮಾಡಿಸಿದ್ದೀನಿ. ಇನ್ನು ವರದಿ ಕೊಟ್ಟಿಲ್ಲ ಅವರು. ನಾನು ಇರುವಾಗ ವರದಿ ಕೊಡ್ಲಿಲ್ಲ ಅವರು, ಇನ್ನು ತಯಾರಾಗಿಲ್ಲ ಅಂತೇಳಿ. ಈಗ ತಯಾರಾಗಿದೆ. ಕುಮಾರಸ್ವಾಮಿ ಇದ್ರು ಮುಖ್ಯಮಂತ್ರಿಯಾಗಿ. ನಮ್ಮ ಪುಟ್ಟರಂಗ ಶೆಟ್ಟಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ರು ವರದಿನ. ಇದೇ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟು ವರದಿ ತಗೋಬೇಡ ಅಂತ ಹೇಳ್ಬೋದು. ಯಾಕೆ? ಜಾತಿವಾರು ಸಮೀಕ್ಷೆ ಮಾಡೋದ್ರಿಂದ ಲಾಭನೋ ನಷ್ಟನೋ? ಸ್ವಾತಂತ್ರ್ಯ ಬಂದ ಮೇಲೆ ಈ 73 ವರ್ಷಗಳಲ್ಲಿ ಯಾರ್ಯಾರಿಗೆ ಎಷ್ಟು ಸ್ವಾತಂತ್ರ್ಯದ ಫಲ ಸಿಕ್ಕಿದೆ ಅಂತ ಗೊತ್ತಾಗ್ಬೇಕಾ ಬೇಡ? ಬ್ರಾಹ್ಮಣರಿಗೆ ಎಷ್ಟು ಸಿಕ್ಕಿದೆ, ಲಿಂಗಾಯತರಿಗೆ ಎಷ್ಟು ಸಿಕ್ಕಿದೆ, ಒಕ್ಕಲರಿಗೆ ಎಷ್ಟು ಸಿಕ್ಕಿದೆ, ಕುರುಬರಿಗೆ ಎಷ್ಟು ಸಿಕ್ಕಿದೆ, ಮುಸಲ್ಮಾನರಿಗೆ ಎಷ್ಟು ಸಿಕ್ಕಿದೆ, ಬೇರೆಯವ್ರಿಗೆ ಎಷ್ಟು ಸಿಕ್ಕಿದೆ, ಕ್ರಿಶ್ಚಿಯನ್ರಿಗೆ ಎಷ್ಟು ಸಿಕ್ಕಿದೆ, ದಲಿತರಿಗೆ ಎಷ್ಟು ಸಿಕ್ಕಿದೆ ಗೊತ್ತಾಗ್ಬೇಕಾ ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು? ದಲಿತ ವರ್ಗದ ಜನರಿಗೆ, ಶೋಷಿತ ವರ್ಗದ ಜನರಿಗೆ ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕಿದ್ರು ಸಾಲದು, ಸಾಮಾಜಿಕ ಆರ್ಥಿಕ ಶಕ್ತಿ ಅವರು ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಅರ್ಥ ಬರ್ತದೆ, ಅದ್ರ ಬರಲ್ಲ ಅಂತಕ್ಕಂಥ ಸ್ಪಷ್ಟ ಮಾತುಗಳಲ್ಲಿ ಅಂಬೇಡ್ಕರ್